ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಉಂಟಾಗಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಅಘೋಷಿತ ಎಮರ್ಜೆನ್ಸಿ ಉಂಟಾಗಿದೆ. ಇದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಂತ ಮಾತು. ಬಿಜೆಪಿ ನಾಯಕರ ವಿರುದ್ಧ ಕೇಸ್ಗಳಾಗ್ತಿವೆ. ಪ್ರತಿಭಟನೆ ಮಾಡಿದರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದವರ ವಿರುದ್ಧ ಕೇಸ್ ಹಾಕ್ತಾರೆ. ರಾಜ್ಯದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯನೇ ಇಲ್ಲ, ಪ್ರಜಾಪ್ರಭುತ್ವ ಉಳಿತಿಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದೇ ಇಲ್ಲ. ರಾಜಕೀಯ ದ್ವೇಷಕ್ಕೆ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡಿದ್ದಾರೆ. ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದಬ್ಬಾಳಿಕೆಯ ಸರ್ಕಾರ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತದ ವಿರುದ್ಧ ಕೇಸ್ ಹಾಕ್ತಿರುವಂಥದ್ದು ನನಗನ್ನಿಸ್ತಾ ಇದೆ. ವ್ಯಕ್ತಿ ಸ್ವಾತಂತ್ರ್ಯ ಈ ರಾಜ್ಯದಲ್ಲಿ ಉಳಿತಾ ಇಲ್ಲ, ಪ್ರಜಾಪ್ರಭುತ್ವನೂ ಉಳಿತಾ. ಅಮಾಯಕರನ್ನು ತೀರ್ಮಾನ ಮಾಡೋರು ಯಾರು? ಡಿ ಕೆ ಶಿವಕುಮಾರ್ ಮಾಡೋಕ್ಕಾಗತ್ತಾ? ಬಸವರಾಜ ಬೊಮ್ಮಾಯಿ ಮಾಡೋಕ್ಕಾಗತ್ತಾ? ಅವತ್ತಿನ ಗಲಿಬಿಯಲ್ಲಿ ಯಾರ್ಯಾರು ಇದ್ದಾರೆ, ಏನೇನಿಲ್ಲ ಎಲ್ಲವನ್ನೂ ಕುಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಅವತ್ತು 2 ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದವ್ರಲ್ಲ ಅಮಾಯಕರ. ಪೊಲೀಸ್ ಮೇಲೆ ದಾಳಿ ಮಾಡುವಂಥದ್ದು ಅದು ಹುಬ್ಬಳ್ಳಿಯಲ್ಲಿರ್ಬೋದು ಅಥವಾ ಬೆಂಗಳೂರಿನಲ್ಲಿರ್ಬೋದು. ಇಟ್ಸ್ ಎ ವಾರ್ ಅಗೇನ್ಸ್ಟ್ ಸ್ಟೇಟ್. ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅವತ್ತು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರು. ಇಲ್ಲಿದ್ರೆ ಇಡೀ ರಾಜ್ಯಕ್ಕೆ ವ್ಯಾಪ್ತಿ ಆಗ್ತಿತ್ತು. ಅದೇ ರೀತಿ ಮಂಗಳೂರಿನಲ್ಲಿ ಮಾಡಿದರು. ಒಂದು ರೀತಿಯಲ್ಲಿ ಭಾರತ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಸವಾಲು ಎದುರಿಸುವಂಥ ಶಕ್ತಿಗಳಿಗೆ ಅಮಾಯಕ ಅಂತ ಕರೀತಾರೆ. ಮತ್ತು ಪೊಲೀಸರ ಆ್ಯಕ್ಷನ್ ಬಗ್ಗೆ ಏನು ಇಂಕ್ವೈರಿ ಆಯಿತು, ಆ ಇಂಕ್ವೈರಿ ರಿಪೋರ್ಟನ್ನು ಇದೇ ಸರ್ಕಾರ ಒಪ್ಕೊಂಡಿದೆ. ಪೊಲೀಸರ ಆ್ಯಕ್ಷನ್ ಸರಿ ಇದೆ ಅನ್ನುವಂಥದ್ದು ಇದೇ ಸರ್ಕಾರ ಒಪ್ಕೊಂಡಿದೆ. ಈಗ ಪೊಲೀಸರ ಅಮಾಯಕರ ಮೇಲೆ ಕೇಸ್ ಹಾಕಿದ್ರು ಅಂತ. ಮೃದು ಧೋರಣೆ ಯಾಕೆ ಸರ್ ಅಂತ? ದ್ವಂದ್ವ ಧೋರಣೆ ಇದೆ, ಮೃದು ಧೋರಣೆ ಅಲ್ಲ. ಅದು ಓಲೈಕೆಯ ರಾಜಕಾರಣ. ಒಂದು ಕಡೆ ಪೊಲೀಸ್ ಆ್ಯಕ್ಷನ್ ಸರಿ ಇದೆ ಅಂತ ಕ್ಯಾಬಿನೆಟ್ ಒಪ್ಕೊಂಡಿದೆ, ಇನ್ನೊಂದು ಕಡೆ ಅಮಾಯಕರು ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಹೀಗಾಗಿ ಅಮಾಯಕರನ್ನು ತೀರ್ಮಾನ ಮಾಡುವುದು ಕೋರ್ಟ್ ತೀರ್ಮಾನ ಮಾಡಿದರೆ ಖಂಡಿತ ಬಿಡುಗಡೆ ಆಗುತ್ತೆ ಅಮಾಯಕರಿದ್ದರೆ. ಆದರೆ ನಾವೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ, ಮಂತ್ರಿಗಳು ತೀರ್ಮಾನ ಮಾಡೋಕ್ಕಾಗೋದಿಲ್ಲ, ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ. ಈ ರೀತಿ ಮಾಡಿ ಆ ಕೇಸನ್ನು ವೀಕ್ ಮಾಡುವಂಥದ್ದು, ಆ ಕೇಸಲ್ಲಿ ಯಾರು ದುಷ್ಟಶಕ್ತಿಗಳಿದೆ ಅವರು ಇದರಲ್ಲಿ ಪಾರಾಗೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಇವತ್ತಿನ ಈ ಸರ್ಕಾರ ಮಾಡ್ತಾಯಿದೆ. ಅಮಾಯಕರನ್ನು ತೀರ್ಮಾನ ಮಾಡೋರು ಯಾರು? ಡಿ ಕೆ ಶಿವಕುಮಾರ್.